ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಅಪರಿಚಿತ ಟ್ರಕ್ ವಿರುದ್ಧ ಒಂದು ಕೇಸನ್ನ ದಾಖಲು ಮಾಡಲಾಗಿದೆ. ಹಿಟ್ ಅಂಡ್ ರನ್ ಕೇಸ್ ದಾಖಲಿಸಿದ್ದಾರೆ ಡ್ರೈವರ್ ಶಿವಪ್ರಸಾದ್. ನಾಯಿ ಅಡ್ಡ ಬಂದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಚಾಲಕ ಉಲ್ಲೇಖ ಮಾಡಿಲ್ಲ. ಅತ್ತ ಬೆಳಗಾವಿ ಆಸ್ಪತ್ರೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಚಿಕಿತ್ಸೆ ಮುಂದುವರೆದಿದೆ. ಹೆಬ್ಬಾಳ್ಕರ್ ದಿನದಿಂದ ದಿನಕ್ಕೆ ಗುಣಮುಖರಾಗ್ತಾ ಇದ್ದಾರೆ. ಯಾವುದೇ ರೀತಿಯ ಆತಂಕ ಬೇಡ ಅಂತ ವೈದ್ಯರು ಹೇಳಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯವನ್ನ ವಚನಾನಂದ ಶ್ರೀಗಳು ವಿಚಾರಿಸಿದ್ದಾರೆ. ಹಲವರು ಈಗಾಗಲೇ ಅವರ ಆರೋಗ್ಯ ಹೇಗಿದೆ ಅಂತ ಆಸ್ಪತ್ರೆಗೆ ಭೇಟಿ ಕೊಡೋ ಮೂಲಕವಾಗಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಸಿಕ್ಕಿರೋ ಟ್ವಿಸ್ಟ್ ಏನಂತ ದೂರು ಕೊಟ್ಟಿದ್ದಾರೆ ಡ್ರೈವರ್, ಈ ವರದಿ ನೋಡಿ. ಸಚಿವೆ ಹೆಬ್ಬಾಳ್ಕರ್ ಕಾರು ಆಕ್ಸಿಡೆಂಟ್ ಪ್ರಕರಣ, ಅಪರಿಚಿತ ಟ್ರಕ್ ಚಾಲಕನ ವಿರುದ್ಧ ಎಫ್ಐಆರ್, ಹಿಟ್ ಅಂಡ್ ರನ್ ಕೇಸ್ ದಾಖಲು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತವಾಗಿ ಬೆನ್ನು ಮೂಳೆ ಮುರಿದಿದೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವ ಹೆಬ್ಬಾಳ್ಕರ್ ವಿಶ್ರಾಂತಿಯಲ್ಲಿದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಕ್ ಚಾಲಕನ ವಿರುದ್ಧ ಹಿಟ್ ಅಂಡ್ ರನ್ ಕೇಸ್ ದಾಖಲು ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಅಪರಿಚಿತ ಕಂಟೈನರ್ ಚಾಲಕನ ವಿರುದ್ಧ ಸರ್ಕಾರಿ ಕಾರ್ ಡ್ರೈವರ್ ಶಿವಪ್ರಸಾದ್ ದೂರು ನೀಡಿದ್ದಾರೆ. ದೂರಿನಲ್ಲಿ ಏನಿದೆ? ನಿನ್ನೆ ಬೆಳಿಗ್ಗೆ 5 ಗಂಟೆಗೆ ಕಾರು ಅಪಘಾತ ಸಂಭವಿಸಿತ್ತು. ನಾನು ಸಚಿವರ ಸರ್ಕಾರಿ ಕಾರನ್ನು ಚಲಾಯಿಸುತ್ತಿದ್ದೆ. ಅದೇ ಕಾರಿನಲ್ಲಿ ಸಚಿವೆ ಹೆಬ್ಬಾಳ್ಕರ್, ಎಂಎಲ್ಸಿ ಚಂದ್ರರಾಜ್, ಸಚಿವರ ಅಂಗರಕ್ಷಕ ಈರಪ್ಪ ಹುಣಶಿಕಟ್ಟಿ ಕುಳಿತಿದ್ದರು. ಕಿತ್ತೂರಿನ ಅಂಬಡಗಟ್ಟಿ ಕ್ರಾಸ್ ಬಳಿ ಪ್ರಯಾಣಿಸ್ತಾ ಇದ್ವು. ನಮ್ಮ ಮುಂದೆ ಲೈನ್ 1ನಲ್ಲಿ ಕಂಟೈನರ್ ಹೋಗ್ತಾ ಇತ್ತು. ಚಾಲಕ ಯಾವುದೇ ಮುನ್ಸೂಚನೆ ನೀಡದೆ ಎಡಕ್ಕೆ ಬಂದಿದ್ದ. ಈ ವೇಳೆ ಕಾರಿನ ಬಲಭಾಗಕ್ಕೆ ಕಂಟೈನರ್ ಡಿಕ್ಕಿಯಾಗಿದೆ. ಇದರಿಂದ ಕಾರಿನ ನಿಯಂತ್ರಣ ತಪ್ಪಿ ಮರಕ್ಕೆ ಕಾರು ಡಿಕ್ಕಿಯಾಗಿದೆ. ಆಕ್ಸಿಡೆಂಟ್ ಮಾಡಿದ ನಂತರ ವಾಹನ ನಿಲ್ಲಿಸದೆ ಡ್ರೈವರ್ ಎಸ್ಕೇಪ್. ದೂರು ದಾಖಲಾದ ಬೆನ್ನಲ್ಲೇ ಪೊಲೀಸರಿಂದ ತನಿಖೆ ಚುರುಕುಗೊಳಿಸಿದ್ದಾರೆ. ಜೊತೆಗೆ ಎಫ್ಐಆರ್ನಲ್ಲೂ ಎಲ್ಲಿಯೂ ನಾಯಿಗಳು ಅಡ್ಡ ಬಂದ ವಿಚಾರ ಉಲ್ಲೇಖವಾಗಿಲ್ಲ. ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಹೋದರಂತ ಚಂದ್ರರಾಜ್ ಹಟ್ಟಿಯೊಳಗೂ ಕೂಡ ಕಾರಲ್ಲಿ ಚಲಾಯಿಸ್ತಾ ಇದ್ರು. ನಾನು ಬೆಂಗಳೂರಿಂದ ಬೆಳಗಾವಿ ಕಡೆ ಬರ್ತಾ ಇದ್ದೆ. ಆ ವಿಚಾರದಲ್ಲಿ ಏನಂತಂದರೆ ಒಂದಿಷ್ಟು ಕಂಟೈನರ್ ಟ್ಯಾಂಕರ್ ಅಂತೇಳಿ ಟ್ಯಾಂಕರ್ ಪಕ್ಕಕ್ಕೆ ಬಂದದ್ರಿಂದ ಈ ಒಂದು ಅಪಘಾತ ಸಂಭವಿಸಿದೆ ಅಂತೇಳಿ ಡ್ರೈವರ್ ಆದ ಶಿವಪ್ರಸಾದ್ ಅವರು ಕಂಪ್ಲೇಂಟನ್ನು ಮಾಡ್ತಾರೆ. ಜೊತೆಗೆ ಏನಂತಂದರೆ ಒಂದು ನಾಯಿಗಳು ಅಡ್ಡ ಬಂದು ಅಂತಿದೆ. ಆದರೆ ಎಫ್ಐಆರ್ ಅಲ್ಲಿ ಕೂಡ ಎಲ್ಲೂ ನಾಯಿಗಳು ಅಡ್ಡ ಬಂದದ ಬಗ್ಗೆ ಯಾವುದೂ ದಾಖಲಾಗಿಲ್ಲ. ಇದು ಏನಂತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಆಕ್ಸಿಡೆಂಟ್ ಏನು ಕೇಸ್ ಇದೆ ಅದಕ್ಕೆ ತಿರುವು ಇರುವಂಥದ್ದು. ಮತ್ತು ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ 2ನೇ ದಿನ ಚೇತರಿಸಿಕೊಳ್ತಾರೆ. ಆದಷ್ಟು ಬೇಗ ಅಥವಾ ಇವತ್ತು ಅಥವಾ ನಾಳೆಗೆ ಅವರ ಮನೆಗೆ ಹೋಗ್ತಾರೆ ಅಂತ ಮಾಹಿತಿ ತಿಳಿತಿರುವಂಥದ್ದು. ಇದೊಂದು ಹಿಟ್ ಅಂಡ್ ರನ್ ಕೇಸ್. ಕ್ಯಾಂಟರ್ಗಾಗಿ ಹುಡುಕಾಟ ನಡೆಯುತ್ತಿದೆ. ಇನ್ನು ಪ್ರಕರಣ ಸಂಬಂಧ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇದೇ ವಿಚಾರವಾಗಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಆಕ್ಸಿಡೆಂಟ್ ಆದ ಕಾರಿನ ಪಂಚನಾಮೆ ನಡೆದಿದೆ. ಡ್ರೈವರ್ ಕೊಟ್ಟಿರುವ ದೂರಿನ ಪ್ರಕಾರ ಕಾರಿಗೆ ಕ್ಯಾಂಟರ್ ಟಚ್ ಆಗಿದೆ. ಇದರಿಂದ ಅಪಘಾತ ಸಂಭವಿಸಿದೆ. ಕ್ಯಾಂಟರ್ನವನು ನಿಂತು ನೋಡಬೇಕಿತ್ತು ಅಥವಾ ಕೇಸ್ ದಾಖಲಿಸಬೇಕಿತ್ತು. ಇದು ಯಾವುದೂ ಆಗಿಲ್ಲ. ಇದೊಂದು ಹಿಟ್ ಅಂಡ್ ರನ್ ಕೇಸ್ ಅಂತ ಎಸ್ಪಿ ಹೇಳಿದರು. ಅಂಬಡಗಟ್ಟಿ ಕ್ರಾಸ್ ಹತ್ರ ಬರ್ತಿರ್ಬೇಕಾದ್ರೆ ಒಂದು ಕಂಟೈನರ್ ಟ್ರಕ್ ಬಲಗಡೆಯಿಂದ ಎಡಗಡೆಗೆ ಬಂತು. ಆ ಬಂದಂತ ಸಂದರ್ಭದಲ್ಲಿ ಕಂಟೈನರ್ ಇವರ ಇನ್ನೋವಾ ಹೈಕ್ರಾಸ್ ಬಲಗಡೆಗೆ ಟಚ್ ಮಾಡಿ ಅದರಿಂದ ಇನ್ನೂ ಆಗುವಂತ ಅನಾಹುತನ ತಪ್ಪಿಸ್ಲಿಕ್ಕೆ ಇವರು ಡ್ರೈವರ್ ಎಡಗಡೆ ಅದನ್ನ ಚಲಿಸಲಾಗಿ ಅದು ಚಾಲಕನ ನಿಯಂತ್ರಣ ತಪ್ಪಿ ಕೆಳಗಡೆ ಬಿದ್ದು ಸರ್ವಿಸ್ ರೋಡ್ಗೆ ಎಂಟರ್ ಆಗಿ ಅಲ್ಲಿ ಇರತಕ್ಕಂಥ ಒಂದು ಮರಕ್ಕೆ ಗುದ್ದಿ ಅಪಘಾತವಾಯಿತು ಅನ್ನೋಂಥದ್ದು ಕಂಪ್ಲೇಂಟ್ ಕೊಟ್ಟಂತ ಅಂಶ ಮತ್ತೆ ನಮಗೆ ಅಲ್ಲಿ ಕಂಡು ಬಂದಂಥ ಅಂಶ. ಆಕ್ಸಿಡೆಂಟ್ಗೆ ಒಳಗಾಗಿರ್ತಕ್ಕಂಥ ಇನ್ನೊಂದು ವಾಹನ ಕ್ಯಾಂಟರ್ನ ತಲಾಶೆಯಲ್ಲಿ ತೊಡಗಿದ್ದಾರೆ. ಶೀಘ್ರದಲ್ಲೇ ಅದನ್ನ ಪತ್ತೆ ಮಾಡ್ತೀವಿ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ. ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸಿದ ಪುತ್ರ ಸೊಸೆ ವೈದ್ಯರ ನಿಗಾದಲ್ಲಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇತ್ತ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಡಾಕ್ಟರ್ ರವಿ ಪಾಟೀಲ್ ಅವರು ಸಚಿವೆಯ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಇನ್ನು ಹೆಬ್ಬಾಳ್ಕರ್ಗೆ ಮನೆಯಿಂದಲೇ ಪುತ್ರ ಮೃಣಾಳ್ ಹಾಗೂ ಸೊಸೆ ಡಾಕ್ಟರ್ ಹಿತಾ ಉಪಹಾರ ತಂದು ನೀಡಿದರು. ಬಳಿಕ ತಾಯಿಯ ಆರೋಗ್ಯ ವಿಚಾರಿಸಿದರು. ಇನ್ನು ಗಂಟೆಗೂ ವೈದ್ಯರು ಹೆಬ್ಬಾಳ್ಕರ್ ಆರೋಗ್ಯದ ಮೇಲೆ ನಿಗಾ ಇಟ್ಟಿದ್ದಾರೆ. ಇನ್ನು ಹೆಬ್ಬಾಳ್ಕರ್ ಆರೋಗ್ಯದ ಬಗ್ಗೆ ಡಾಕ್ಟರ್ ರವಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಬಂದಾಗ ಬಹಳ ಪೆಟ್ಟು ಬಿದ್ದಿತ್ತು. ಬೆನ್ನು ಹುರಿಗೆ ಜಾಸ್ತಿ ಪೆಟ್ಟಾದ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ನಿನ್ನೆಗೆ ಕಂಪೇರ್ ಮಾಡಿದರೆ ಚೆನ್ನಾಗಿಯೇ ರಿಕವರಿ ಕಾಣ್ತಾ ಇದೆ. ಹೈ ಪ್ರೋಟೀನ್ ಸೇವನೆಗೆ ಸೂಚಿಸಿದ್ದೇವೆ ಅಂತ ಹೇಳಿದರು. ಮಿಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಚಂದ್ರರಾಜ್ ಹಟ್ಟಿಹೊಳಿ ಅವರು ಬೆಳಗಾವಿಗೆ ಬರ್ತಾ ಇರಬೇಕಾದ್ರೆ ಕಾರ್ ಆಕ್ಸಿಡೆಂಟಲ್ಲಿ ಗಾಯಗೊಂಡ್ರು. ಅದು ನಿನ್ನೆ ಬೆಳಗ್ಗೆ ಅವರು ಹಾಸ್ಪಿಟಲ್ಗೆ 6 ಗಂಟೆಗೆ ಬಂದಾಗ ಬೆಡ್ ಭಾಳ ಆಗಿತ್ತು. ಬಟ್ ಇವತ್ತಿನವರೆಗೂ ಬೆಳಗ್ಗೆ ಎಕ್ಸಾಮಿನ್ ಮಾಡಿದಾಗ 24 ಗಂಟೆಗಳು ಭಾಳ ಚೆನ್ನಾಗಿ ಚೇತರಿಸ್ಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಬೆನ್ನು ಹುರಿಗೆ ಪೆಟ್ಟಾಗಿರೋದ್ರಿಂದ ಮೇಡಮ್ ಈಗ ರೆಸ್ಟ್ ತಗೋತಾ ಇದ್ದಾರೆ ಮತ್ತು ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಿದೆ. ಮೇಡಮ್ ಚೆನ್ನಾಗಿ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡಿದ್ದಾರೆ. ಮೇಡಮ್ಗೆ ಇನ್ನೊಂದು ವಾರದಿಂದ 10 ದಿವಸ ರೆಸ್ಟ್ ಕೊಡಬೇಕಾಗ್ತೈತಿ. ಆಹಾರದೊಳಗೆ ನಾವು ಹೈ ಪ್ರೋಟೀನ್ ಮತ್ತು ಹೈ ಕ್ಯಾಲ್ಸಿಯಂ ಡೈಟ್ ಮೇಡಮ್ಗೆ ಅಡ್ವೈಸ್ ಮಾಡಿದ್ದೀವಿ. ಅವರು ಅಳವಿ ಮತ್ತು ಮೊಳಕೆ ಹೊಡೆದ ಕಾಳು, ಪನ್ನೀರ್, ಮೊಸರು ಇವನ್ನೆಲ್ಲ ಹೆಚ್ಚಿಗೆ ಡ್ರೈ ಫ್ರೂಟ್ಸ್ ಹೆಚ್ಚಿಗೆ ತೊಗೊಳಕ್ಕೆ ಹೇಳಿದ್ವಿ. ಅವ್ರು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮೇಡಮ್ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ವಚನಾನಂದ ಶ್ರೀಗಳಿಂದ ಆರೋಗ್ಯ ವಿಚಾರಣೆ. ಹೆಬ್ಬಾಳ್ಕರ್ ಆರೋಗ್ಯ ಚೇತರಿಕೆಗೆ ಫ್ಯಾನ್ಸ್ ಪೂಜೆ.
ಇನ್ನು ಹರಿಹರದ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಅವರು ವಿಜಯ ಆಸ್ಪತ್ರೆಗೆ ಭೇಟಿ ನೀಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯವನ್ನು ವಿಚಾರಿಸಿದರು. ಬಳಿಕ ಮಾತನಾಡಿದ ಅವರು, ಹೆಬ್ಬಾಳ್ಕರ್ ಧೈರ್ಯವಾಗಿದ್ದಾರೆ, ಬೆನ್ನು ಹುರಿಗೆ ಗಾಯವಾಗಿದೆ, ಸದ್ಯಕ್ಕೆ ಭಯಪಡುವಂಥದ್ದು ಏನೂ ಇಲ್ಲ, ಈಗ ಯೋಗ ಪ್ರಾಣಾಯಾಮಗಳು ಪ್ರಯೋಜನಕ್ಕೆ ಬರುವುದಿಲ್ಲ, ವಿಶ್ರಾಂತಿಯ ಅಗತ್ಯವಿದೆ ಅಂತ ತಿಳಿಸಿದರು. ಭಾಳ ಖೇದ ಆಯಿತು ಈ ರೀತಿ ಆಗಿರೋದು. ವಿಶೇಷವಾಗಿ ಸ್ಪೈನಲ್ ಕಾರ್ಡ್ ಆಗಿರೋದ್ರಿಂದ ಅವ್ರಿಗೆ ಬೇಕಾಗಿರೋದು ಟ್ರೀಟ್ಮೆಂಟ್ ಅಲ್ಲ, ಅವ್ರಿಗೆ ಬೇಕಾಗಿರೋದು ಈಗ ರೆಸ್ಟು. ಅಂದರೆ ಅಂಥದ್ದೇನು ಮೇಜರು ಆ ಕಾರವನ್ನು ನೀವು ನೋಡಿದರೆ ಭಾಳ ಗಂಭೀರವಾಗಿರುವಂಥ ಗಾಯ ಆಗಿರ್ಬೋದು ನಾವು ಭಾವಿಸಿದ್ವಿ. ಆದರೆ ಅಂಥದ್ದು ಯಾವುದೇ ಆಗಿರೋದು ಅದು ಭಗವಂತನ ಮತ್ತು ಚೆನ್ನಮ್ಮನ ಆಶೀರ್ವಾದ ಅಂತ ನಾವು ಹರನ ಮತ್ತು ಚೆನ್ನಮ್ಮನ ಆಶೀರ್ವಾದ ಅಂತ ಭಾವಿಸ್ತೇವೆ. ಅಂದರೆ ಈ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿರೋದಂದ್ರೆ 1 ತಿಂಗಳು ಸರಿಯಾದ ಬೆಡ್ ರೆಸ್ಟ್, ಯೋಗ ಇವ್ಯಾವುದು ವರ್ಕೌಟ್ ಆಗಲ್ಲ. ಅವರು ಟ್ರೀಟ್ಮೆಂಟ್ ಕೊಡ್ತಾರೆ, ರೆಸ್ಟ್ ತೊಗೋಬೇಕು. ರೆಸ್ಟ್ ತೊಗೊಂಡಾದ್ಮೇಲೆ ಮುಂದೆ ಸ್ಲೋ ಮತ್ತು ಸ್ಟಡಿ ಆಗುವಾಗ ಆ ಸಂದರ್ಭದಲ್ಲಿ ಆಸನಗಳು ಪ್ರಾಣಾಯಾಮಗಳು ಸಹಾಯಕ್ಕೆ ಬರ್ತವೆ. ಒಟ್ಟಾರೆ ಕಾರು ಅಪಘಾತದಲ್ಲಿ ಗಾಯಗೊಂಡಿರುವ ಹೆಬ್ಬಾಳ್ಕರ್ಗೆ ಚಿಕಿತ್ಸೆ ಮುಂದುವರೆದಿದೆ. ಇತ್ತ ಎಫ್ಐಆರ್ ಮೇರೆಗೆ ಪೊಲೀಸರಿಂದ ತನಿಖೆ ಚುರುಕಾಗಿದೆ. ಬಳಿಕ ಘಟನೆಗೆ ಪ್ರಮುಖ ಕಾರಣ ಗೊತ್ತಾಗಲಿದೆ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.